ಹಲೋ, ವಿನು ಕುಟುಂಬದ ನನ್ನ ಎಲ್ಲ ಸದಸ್ಯರಿಗೂ ಸ್ವಾಗತ. ಇವತ್ತು ಒಂದು ತುಂಬಾ ವಿಶೇಷವಾಗಿರೋ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳಂತೂ ಕಳೆದ 2 ವರ್ಷದಿಂದ GRS ಕರ್ಕೊಂಡೋಗಿ ಅಂತ ತುಂಬಾ ಹಿಂಸೆ ಆಗ್ತಿದ್ಲು. ಆ್ಯಂಡ್ ಫೈನಲಿ ಇವತ್ತು ನಾವು GRSಗೆ ಬಂದಿದ್ದೀವಿ. ನಾವು GRSಗೆ ಮಂಡೇ ಬಂದಿದ್ವಿ, ಏಕೆಂದರೆ ಸಂಡೇ ಸ್ಯಾಟರ್ಡೇಸ್ ವೀಕೆಂಡ್ಸ್ ರಶ್ ಇರುತ್ತೆ. ಸೊ ಮಂಡೇ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಹಾಗೆಯೇ ಅಷ್ಟೇನು ರಶ್ ಇರಲಿಲ್ಲ, ಸೊ ಸ್ವಲ್ಪ ಕಡಿಮೆನೇ ಇದ್ದರು ಅಂತ ಅನ್ನಿಸ್ತು. GRS ಬಂದು 10:30ಗೆ ಓಪನ್ ಆಗುತ್ತೆ. ನಾವು ಆಲ್ಮೋಸ್ಟ್ 10ಗೆಲ್ಲ ಅಲ್ಲಿ ಇರಬೇಕು ಅಂತ ಅಂದ್ಕೊಂಡು ಬಂದ್ವಿ. ಬಟ್ 10:20 ಆಗಿಬಿಟ್ಟಿತ್ತು ನಾವು ಬರೋಷ್ಟರಲ್ಲಿ. ನಾವು ಬಂದು ಕಾರೆಲ್ಲ ಪಾರ್ಕ್ ಮಾಡಿ ಹೊರಟ್ವಿ. ಮಕ್ಕಳಂತೂ ಕಾರ್ ಪಾರ್ಕ್ ಮಾಡಿದ ತಕ್ಷಣ ಫುಲ್ಲು ಜೋಶಲ್ಲಿದ್ದರು ಒಳಗಡೆ ಹೋಗಬೇಕು ಅಂತ. ಆ್ಯಂಡ್ ನಮ್ಮ ಜೊತೆ ನಮ್ಮ ರಿಲೇಟಿವ್ಸ್ ಕೂಡ ಬಂದಿದ್ದರು. ನನ್ನ ಹಸ್ಬೆಂಡ್, ಕಸಿನ್ ಬ್ರದರು, ಅವರ ವೈಫು ಮತ್ತು ಅವ್ರ ಸಿಸ್ಟರು, ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ನಾವು ಸ್ವಲ್ಪ ಜನ ನಮ್ಮ ಕಾರಲ್ಲಿ ಬಂದಿದ್ವಿ. ಆ್ಯಂಡ್ ಅವ್ರು ಇನ್ನೊಂದು ಕಾರಲ್ಲಿ ಬರೋರಿದ್ದರು, ಸೊ ಅವರಿಗೆ ವೆಯ್ಟ್ ಮಾಡ್ತಿದ್ವಿ. ಇಲ್ಲಿ ನೋಡ್ಬೋದು GRSಗೆ ಎಂಟ್ರೆನ್ಸ್ಗೆ ಫೀಸ್ ಹೇಗೆ ಅವರು ಇದು ಮಾಡ್ತಾರೆ ಅಂದರೆ ಹೈಟ್ ಪ್ರಕಾರ ಅವರು ಫಿಕ್ಸ್ ಮಾಡ್ತಾರೆ. ಇಲ್ಲಿ 3 ಫೀಟ್ ಅಂತ ಒಂದು ಲೈನ್ ಇದೆ. ಸೊ 3 ಫೀಟ್ ಇದ್ದರೆ ಮಕ್ಕಳು ಅಥವಾ 3 ಫೀಟ್ಗಿಂತ ಕಡಿಮೆ ಇದ್ದರೆ ಅವರಿಗೆ ಇಲ್ಲಿ ಟಿಕೆಟ್ ಅಮೌಂಟ್ ನಾವು ಪೇ ಮಾಡೋ ಹಾಗಿಲ್ಲ, ಅವರಿಗೆ ಫ್ರೀ ಎಂಟ್ರಿ ಇರುತ್ತೆ. ನನ್ನ ಚಿಕ್ಕ ಮಗಳು ಬಂದು ಕರೆಕ್ಟ್ 3 ಫೀಟ್, ಅದಕ್ಕಿಂತ ಸ್ವಲ್ಪ 1 ಇಂಚ್ ಜಾಸ್ತಿನೇ ಇದ್ಲು. ಬಟ್ ಅವರು ಓಕೆ ಇದು ಫ್ರೀ ಟಿಕೆಟ್ ಅಂತ ಹೇಳಿದ್ರು. ಆ್ಯಂಡ್ ಅದ್ರ ಮೇಲೆ ಬಂದು 4.5 ಫೀಟ್ ಅಂತ ನೋಡ್ಬೋದು. ಆ 4.5 ಫೀಟ್ ಒಳಗಡೆ ಅಥವಾ ಕರೆಕ್ಟ್ ಅಷ್ಟೇ ಇದ್ದರೆ ಅವರಿಗೆ ಚಿಲ್ಡ್ರನ್ಸ್ ಟಿಕೆಟ್ನ ತೊಗೋಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಮಾಮೂಲಿ ಅಡಲ್ಟ್ಸ್ ಲೆಕ್ಕ ಬರ್ತಾರೆ. ಸೊ ಅಡಲ್ಟ್ಸ್ದು ಅಮೌಂಟ್ನ ಪೇ ಮಾಡಿ ನಾವು ಟಿಕೆಟ್ನ ತೊಗೋಬೇಕಾಗತ್ತೆ. ಆ್ಯಂಡ್ ನಾವು ಅವರಿಗೆ ವೆಯ್ಟ್ ಮಾಡ್ತಿದ್ವಿ. ಬಟ್ ಮಕ್ಕಳಿಗೆ ಅಷ್ಟು ಕಾಯೋ ಪೇಷನ್ಸೇ ಇಲ್ಲ. ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಬೋಟ್ ರೀತಿ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಅಲ್ಲಿಗೆಲ್ಲ ಹೋಗಿ ಅಲ್ಲೆಲ್ಲ ಆಟ ಆಡ್ತಿದ್ರು. ಅಲ್ಲೆಲ್ಲ ಸುತ್ತಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ಟಿಕೆಟ್ ಅಮೌಂಟ್ ಬಂದು ಅಡಲ್ಟ್ಸಿಗೆ ಓನ್ಲಿ GRSಗೆ ಮಾತ್ರ ಹೋಗ್ತೀವಿ ಅಂತ ಅಂದರೆ 1297 ರುಪೀಸ್ ಆಗುತ್ತೆ. ಚೈಲ್ಡಿಗೆ 1167 ರುಪೀಸ್ ಆಗುತ್ತೆ. ಏನು ಜಾಸ್ತಿ ಏನು ವ್ಯತ್ಯಾಸ ಇಲ್ಲ, 130 ರುಪೀಸ್ ಅಷ್ಟೇ ಇಲ್ಲಿ ಕಡಿಮೆ ಬೀಳುತ್ತೆ ಅಡಲ್ಟ್ಸ್ಗೂ ಚೈಲ್ಡಿಗೂ. ಆ್ಯಂಡ್ ಬರೀ ಸ್ನೋ ವರ್ಲ್ಡ್ಗೆ ಹೋಗ್ತೀನಿ ಅಂದರೆ ಅಡಲ್ಟ್ಸಿಗೆ 597 ಬೀಳುತ್ತೆ, ಚೈಲ್ಡ್ಸ್ಗೆ 497 ಬೀಳುತ್ತೆ. ಅಪ್ ಆ್ಯಂಡ್ ಡೌನ್ ಹೌಸಿಗೆ ಹೋಗ್ತೀನಿ ಅಂದರೆ ಅಡಲ್ಟ್ಸ್ಗೆ 447 ಬೀಳುತ್ತೆ. ಆ್ಯಂಡ್ ಚಿಲ್ಡ್ರನ್ಸಿಗೂ ಸೇಮ್ 447 ರುಪೀಸೇ ಬರುತ್ತೆ. ಆ್ಯಂಡ್ ಅಷ್ಟರಲ್ಲಿ ನಮ್ಮ ಇನ್ನೊಂದು ಫ್ಯಾಮಿಲಿ ಕೂಡ ಬಂದರು ಕಾರಲ್ಲಿ. ಸೊ ಅವರೆಲ್ಲ ಬಂದಮೇಲೆ ನಾವು ಟಿಕೆಟ್ನ ತಗೊಂಡು ಒಂದು ಫ್ಯಾಮಿಲಿ ಫೋಟೋ ಕೂಡ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೆ ಫುಲ್ಲು ಎಲ್ಲರೂ ಜೋಶಲ್ಲಿದ್ವಿ. ಹಾಗೆಯೇ ಅವರು ಛೋಟಾ ಜೋಕರ್ ಒಬ್ಬರು ಬಂದರು, ಎಲ್ರಿಗೂ ಮಕ್ಕಳಿಗೆಲ್ಲ ಹಾಯ್ ಮಾಡಿದ್ರು. ಮಕ್ಕಳು ಮೊದಲು ಹೆದರ್ಕೊಳ್ತಾ ಇದ್ರು ಅವ್ರ ಹತ್ರ ಹೋಗೋಕ್ಕೆ. ಆ್ಯಂಡ್ ಸ್ವಲ್ಪ ಅವರೆಲ್ಲ ಖುಷಿಯಿಂದ ಮಾತಾಡ್ಸಿದ್ಮೇಲೆ ಮಿಂಗಲ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಂಟ್ರೆನ್ಸಲ್ಲೇ ಇದ್ದರು ಅವರು ಜೋಕರು ಮತ್ತು ಬೇರೆ ಬೇರೆ ಗೊಂಬೆಗಳದ್ದು ವೇಷ ಹಾಕ್ಕೊಂಡಿರೋರೆಲ್ಲ ಇದ್ದರು. ಎಲ್ಲರನ್ನು ವೆಲ್ಕಮ್ ಮಾಡ್ತಾಯಿದ್ರು. ಒಂಥರ ಎಂಟ್ರಿ ಆಗ್ತಿದ್ದಾಗೆ ಒಂದು ಖುಷಿ ಆಗೋ ಥರ ಪ್ಲೆಸೆಂಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ಈ ರೀತಿ ಅವರು ನಮ್ಮನ್ನ ವೆಲ್ಕಮ್ ಮಾಡಿದ್ದು. ಮಕ್ಕಳೆಲ್ಲ ಅವರಿಗೆ ನೋಡಿ ಫುಲ್ಲು ಖುಷಿ. ಇವ್ರನ್ನೆಲ್ಲ ನೋಡಿಬಿಟ್ಟು ಎಲ್ರಿಗೂ ಹೋಗಿ ಶೇಕ್ ಹ್ಯಾಂಡ್ ಕೊಡ್ತಾಯಿದ್ರು. ನನ್ನ ಚಿಕ್ಕ ಮಗಳು ಫಸ್ಟು ಎದ್ರುಕೊಂಡ್ಲು, ಮತ್ತು ಹೋಗಿ ಕೊಟ್ಟಳು, ಶೇಕ್ ಹ್ಯಾಂಡ್ ಕೊಟ್ಟಳು. ಆ್ಯಂಡ್ ನಾವು ಇಲ್ಲಿ GRSಸು ಮತ್ತು ಸ್ನೋ ವರ್ಲ್ಡು ಅಪ್ ಆ್ಯಂಡ್ ಡೌನ್ ಹೌಸು ಮೂರಿಗೂ ಕಾಂಬೋ ಆಫರಲ್ಲಿ ಕೂಡ ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ಆ ರೀತಿ ಕಾಂಬೋದಲ್ಲಿ ಮೂರಕ್ಕೂ ಸೇರಿಸಿ ತೊಗೊಳ್ತೀನಿ ಅಂದರೆ ಅಡಲ್ಟ್ಸಿಗೆ 1931 ರುಪೀಸ್ ಬೀಳುತ್ತೆ, ಚಿಲ್ಡ್ರನ್ಗೆ 1742 ರುಪೀಸ್ ಬೀಳುತ್ತೆ. ಮೂರಕ್ಕೂ ಕಾಂಬೋ ತೊಗೊಳ್ತೀವಿ ಅಂದರೆ. ಬಟ್ ನಾವಿಲ್ಲಿ ಕಾಂಬೋ ಎಲ್ಲ ಏನು ಪರ್ಚೇಸ್ ಮಾಡಲಿಲ್ಲ, ಓನ್ಲಿ GRS ಫ್ಯಾಂಟಸಿ ಪಾರ್ಕಿಗೆ ಮಾತ್ರ ನಾವು ಟಿಕೆಟ್ನ ತೊಗೊಂಡ್ವಿ. ಏಕೆಂದರೆ ನಮ್ಗೆ ಅನ್ಸೋದು GRSಗೆ ಎಂಟ್ರಿ ಆದರೆ ಸಂಜೆ 6 o'clockವರೆಗೂ ಅಲ್ಲೇ ನಾವು ಇರ್ತೀವಿ. ಸೊ ಆ ಟೈಮೇ ನಮಗೆ ಒಂದು ಪೂರ್ತಿ GRS ಎಲ್ಲ ಸ್ಪೆಂಡ್ ಮಾಡಿದ್ರೆ ಎಲ್ಲ ಗೇಮ್ಸ್ನೂ ಆಟ ಆಡ್ಬೋದು ಮತ್ತು ಎಲ್ಲ ಕಡೆ ಎಲ್ಲ ಪ್ಲೇಸಸ್ನೂ ನೋಡ್ಬೋದು. ಕಂಪ್ಲೀಟ್ ಒಂದು GRSನೇ ಕಂಪ್ಲೀಟಾಗಿ ನೋಡ್ಬೋದು ಅನ್ನೋದು ನಮ್ಮ ಥಾಟ್ ಇತ್ತು. ಸೊ ಸ್ನೋ ವರ್ಲ್ಡು ತೊಗೊಂಡು ಅಪ್ ಆ್ಯಂಡ್ ಡೌನ್ ಹೌಸು ತೊಗೊಬಿಡ್ತೀನಿ ಅಂದರೆ ಅಲ್ಲಿ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅಂತ ಇತ್ತು. ಹಾಗಾಗಿ ನಾವು ಇಲ್ಲೇ ಮೈಸೂರವರೇ ಆಗಿರೋದ್ರಿಂದ ಮತ್ತು ಅದಕ್ಕೆ ಬೇರೆ ಇನ್ನೊಂದು ದಿನ ಬಂದರೆ ಆಯಿತು ಅಂದ್ಬಿಟ್ಟು ನಾವು GRS ಫ್ಯಾಂಟಸಿ ಪಾರ್ಕಿಗೆ ಮಾತ್ರ ತೊಗೊಂಡ್ವಿ. ಆ್ಯಂಡ್ ಅಲ್ಲೇ ಎಂಟ್ರೆನ್ಸಲ್ಲೇ ನಿಮಗೆ ಬಟ್ಟೆ ಏನಾದರೂ ನೀವು ತೊಗೊಬಂದಿಲ್ಲ, ವಾಟರ್ಗೆ ಹೋಗಬೇಕು ಅಂದರೆ ಸಿಂಥೆಟಿಕ್ಕು ಮತ್ತು
ಕ್ಲಾತ್ ಇರಬೇಕು ಅಂತ ಹೇಳ್ತಾರೆ. ಸೊ ಆ ಬಟ್ಟೆ ಏನಾರು ಇಲ್ಲ ಅಂದರೆ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಹಾಗೆ ಇನ್ನು ಎಕ್ಸ್ಟ್ರಾ ಗೇಮ್ಸ್ ಕೂಡ ಇರುತ್ತೆ, ನೀವು ಪೇ ಮಾಡಿ ಆ ಗೇಮ್ಸ್ನು ಕೂಡ ಆಡ್ಬೋದು. 100 ರೂಪೀಸ್ ಪೇ ಮಾಡಿ ಅಲ್ಲಿ ಕೈನ ನೇತಾಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಗೊಂಬೆನ ಕೊಡ್ತಾರೆ ಅಂತ. ನಾವು ಅದನ್ನೆಲ್ಲ ಏನು ಗೇಮ್ ಆಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಫಸ್ಟೇ ಬರ್ತಿದ್ದಾಗೆ ಅಲ್ಲಿ ಡ್ಯಾಶಿಂಗ್ ಕಾರ್ ಇತ್ತು, ಆಲ್ರೆಡಿ ಅಲ್ಲಿ ಫುಲ್ ರಶ್ ಇದ್ದರು. ಹಾಗಾಗಿ ನಾವಿಲ್ಲಿಗೆ ಬಂದ್ವಿ. ಆಲ್ರೆಡಿ ನಾವು ಬರೋಷ್ಟರಲ್ಲೇ ಆಲ್ಮೋಸ್ಟ್ 2 ಬ್ಯಾಚಸ್ ಆಗಿತ್ತು ಅನಿಸುತ್ತೆ. ನಾವು ಬಂದು ಸ್ವಲ್ಪ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಮತ್ತು ನಾವು ಆಡಿದ್ವಿ. ಚೆನ್ನಾಗಿತ್ತು, ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು, ಖುಷಿ ಆಯಿತು. ಇಲ್ಲಿ ಡ್ರೈ ಗೇಮ್ಸ್ ಬಂದು 18 ಗೇಮ್ಸ್ ಇದೆ, ವಾಟರ್ ಗೇಮ್ಸ್ ಬಂದು 16 ಗೇಮ್ಸ್ ಇದೆ. ಡ್ರೈ ಗೇಮ್ಸ್ ನನಗೆ ಅನಿಸಿದ ಪ್ರಕಾರ ಡ್ರೈ ಗೇಮ್ಸ್ಗಿಂತ ವಾಟರ್ ಗೇಮ್ಸು ತುಂಬಾ ಮಜಾ ಇತ್ತು ಅಂತ. ಮಕ್ಕಳಿಗೆ ಎಲ್ಲ ಗೇಮ್ಸು ಚೆನ್ನಾಗಿತ್ತು ಆ್ಯಂಡ್ ಇದು ಕೂಡ ಚೆನ್ನಾಗಿತ್ತು. ಸ್ಟಾರ್ಟಿಂಗೇನೆ ಫುಲ್ಲು ಗಾಳಿಲೇನೋ ತೇಲ್ತಾ ಇದ್ದೀವಿ ಹಕ್ಕಿಗಳ ಥರ ಅಂತ ಅನ್ನಿಸ್ತು. ನಿಮ್ಮ ಜೊತೆ ನಿಮ್ಮ ಮಕ್ಕಳನ್ನು ಅಂದರೆ ನಿಮ್ಮ ಮಕ್ಕಳು ಸ್ಟೂಡೆಂಟ್ಸ್ ಆಗಿದ್ರೆ ಅವರಿಗೆ ಇಲ್ಲಿ ಸ್ಟೂಡೆಂಟ್ಸ್ಗಳು ಅವರ ಸ್ಕೂಲ್ದು ID ಕಾರ್ಡ್ನ ತೋರಿಸಿದ್ರೆ ಅವರಿಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ನಿಮ್ಮ ಮಕ್ಕಳನ್ನ ಏನಾದರೂ ಕರ್ಕೊಬರ್ತಾ ಇದ್ದರೆ ಅವ್ರದ್ದು ID ಕಾರ್ಡ್ನ ಮಿಸ್ ಮಾಡದೆ ತೊಗೊಂಡು ಬನ್ನಿ. ನಮಗೆ ಇಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಇದು ವಿಷಯ, ನಾವು ಯಾವುದೇ ID ಕಾರ್ಡ್ ತಂದಿರಲಿಲ್ಲ. ಬಟ್ ನನ್ನ ಹಸ್ಬೆಂಡ್ ಬ್ರದರು ಆರ್ಮಿನಲ್ಲಿ ವರ್ಕ್ ಮಾಡೋದು, ಸೊ ಅವರ ID ಕಾರ್ಡ್ ಕಡೆಯಿಂದ ನಮಗೆ ಎಲ್ರಿಗೂ ಮಕ್ಕಳು ಮತ್ತು ಎಲ್ಲರೂ ಸೇರಿಸಿ 10% ಡಿಸ್ಕೌಂಟ್ ಸಿಕ್ತು. ಜೊತೆಗೆ ಅವರ ವೈಫ್ದು ಬರ್ತಡೇ ಇತ್ತು, ಸೊ ಅವರಿಗೂ ಬರ್ತಡೇ ಟ್ಯಾಗ್ ಫ್ರೀ ಸಿಕ್ತು. ಹಾಗಾಗಿ ಅವ್ರಿಗೆ ಫ್ರೀ ಎಂಟ್ರಿ ಸಿಕ್ತು. ನನ್ನ ಮಗಳು ಆಲ್ರೆಡಿ ಎಂಟ್ರೆನ್ಸ್ಗೆ ಹೋಗ್ತಿದ್ದಾಗೇ ಆಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ನಾನು ಕಾರಿಗೆ ಹೋಗಬೇಕು, ಕಾರ್ ಬೇಕು ಅಂತ. ಸೊ ಹಂಗಾಗಿ ಅಲ್ಲಿಂದ ನೆಕ್ಸ್ಟು ರಶ್ ಇದ್ರೂ ಪರವಾಗಿಲ್ಲ ಅಂತ ಡ್ಯಾಶಿಂಗ್ ಕಾರ್ಡಿಗೆ ಬಂದ್ವಿ. ನಾವಿಲ್ಲಿ ಡ್ಯಾಶಿಂಗ್ ಕಾರಲ್ಲಿ ನನಗೆ ಗೊತ್ತಿರಲಿಲ್ಲ ಅದು ಕಾಲತ್ರ ಒಂದು ಎಕ್ಸ್ಲೇಟ್ರ್ ಥರ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು ಅಂತ. ಆ್ಯಂಡ್ ಆಲ್ಮೋಸ್ಟ್ ಅದನ್ನು ನಾನು ನೋಡೋಷ್ಟರಲ್ಲೇ ಅರ್ಧ ಟೈಮ್ ಆಗೋಗಿತ್ತು. ಇನ್ನು ಅರ್ಧ ಟೈಮ್ ಅಷ್ಟೇ ಆಡಿದ್ವಿ, ಜಾಸ್ತಿ ಟೈಮ್ ಆಡೋಕ್ಕಾಗಲಿಲ್ಲ. ಇಲ್ಲಿಂದ ಇದು ಒಂದು ರೀತಿ ಶೂ ಟೈಪ್ ಇದೆ, ಇಲ್ಲಿ ಮಕ್ಕಳು ಆಟಾಡೋಕ್ಕೆ ಅಂತ ಬಂದರು. ಅಲ್ಲೆಲ್ಲ ಒಳಗಡೆ ಕತ್ತಾಕಿ ಫೋಟೋಸ್ ಎಲ್ಲ ತಗೊಂಡ್ವಿ. ಹೊರಗಡೆಯಿಂದ ಬಂದು ಮೈಸೂರಿಗೆ ಬರ್ತಿದ್ದೀವಿ, ಇಲ್ಲಿಗೆ GRS ನೋಡೋದಕ್ಕೆ ಬರ್ತಿದ್ದೀವಿ. ಸೊ ಅಂತ ಅನ್ನೋರು ಬೇಕಾದರೆ ಸ್ವಲ್ಪ ಅರ್ಲಿನೇ ಬಂದು ಸ್ನೋ ವರ್ಲ್ಡ್ಗೆ ಮತ್ತು ಅಪ್ ಆ್ಯಂಡ್ ಡೌನ್ ಹೌಸಿಗೆ 3ಕ್ಕೂ ಕಾಂಬೋ ತೊಗೊಂಡ್ರೆ ಬೆಟರ್ ಇರುತ್ತೆ. ಏಕೆಂದರೆ ಅವ್ರು ಮತ್ತೆ ಅದಕ್ಕೋಸ್ಕರ ಸಪ್ರೇಟ್ ವಿಸಿಟ್ ಮಾಡೋಕ್ಕಾಗಲ್ಲ. ಬಟ್ ಮೈಸೂರವರೇ ಆದರೆ ನನ್ನ ಅಭಿಪ್ರಾಯ GRS ಫ್ಯಾಂಟಸಿ ಪಾರ್ಕಿಗೆ ಸಪ್ರೇಟ್ ಬಂದು ಸ್ನೋ ವರ್ಲ್ಡ್ ಮತ್ತು ಅಪ್ ಆ್ಯಂಡ್ ಡೌನ್ ಹೌಸಿಗೆ ಸಪ್ರೇಟ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು GRSಲ್ಲಿ ಇನ್ನೊಂದು ಸ್ಪೆಷಲ್ ಆಫರ್ ಇದೆ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇದು ಆಫರ್ ಇದೆ ಅಂತ. ನಿಮ್ಮ ಬರ್ತಡೇ ಇದ್ದರೆ ನಿಮಗೆ ಈಗ ನಿಮ್ಮದು ಬರ್ತಡೇ ಇದೆ ಅಂತ ಅಂದರೆ ಇವತ್ತಿದೆ ಅಂದರೆ ಇದಕ್ಕಿಂತ ಮುಂಚೆ 1 ವೀಕ್ ಬಿಫೋರು ನೀವು GRSಗೆ ಬರ್ಬೋದು, ಅಥವಾ ಬರ್ತಡೇ ದಿನವೂ ಬರ್ಬೋದು, ಅಥವಾ ಬರ್ತಡೇ ದಿನದಿಂದ ನೆಕ್ಸ್ಟ್ 1 ವೀಕ್ ಬರ್ತಡೇ ಆಗೋಗಿದ್ರು ಅದ್ರ ನೆಕ್ಸ್ಟ್ 1 ವೀಕು ಬರ್ಬೋದು. ಸೊ ಈ ಬಿಫೋರ್ 1 ವೀಕ್ ಅಥವಾ ಆಫ್ಟರ್ 1 ವೀಕಲ್ಲಿ ಯಾವಾಗಲೇ ಬಂದ್ರೂ ನಿಮಗೆ ಬರ್ತಡೇ ಇರೋ ಪರ್ಸನಿಗೆ ಫ್ರೀ ಎಂಟ್ರೆನ್ಸ್ ಇರುತ್ತೆ. ಅವರು ಈಗ ನಿಮ್ಮದು ಬರ್ತಡೇ ಅಂದರೆ ನಿಮ್ಮದು ಯಾವ್ದಾದ್ರು ಒರಿಜಿನಲ್ದು ಫೋಟೋ ID ಪ್ರೂಫ್ ತರಬೇಕಂದ್ರೆ ಆಧಾರ್ ಕಾರ್ಡು ಅಥವಾ ವೋಟರ್ ID ಕಾರ್ಡ್ ಆ ಥರ ನಿಮ್ಮದು ಫೋಟೋ ಇರೋದು ಒರಿಜಿನಲ್ ತಂದರೆ ನಿಮಗೆ ಇಲ್ಲಿ ಫ್ರೀ ಎಂಟ್ರೆನ್ಸ್ ಇರುತ್ತೆ. ಬಟ್ ನಿಮ್ಮ ಜೊತೆ 3 ಜನ ಕಂಪಲ್ಸರಿ ಟಿಕೆಟ್ನ ಪರ್ಚೇಸ್ ಮಾಡಿರಬೇಕು. ಅವರು ಈಗ ನಿಮ್ಮ ಜೊತೆ ಒಂದು 3 ಜನನ ನೀವು ಕರ್ಕೊಬಂದ್ರೆ ಅಂದರೆ ಅವ್ರು 3 ಜನ ಟಿಕೆಟ್ ತೊಗೊಳ್ತಾರೆ. ಸೊ ಆವಾಗ ನಿಮಗೆ ಬರ್ತಡೇ ಪಾಸ್ ಫ್ರೀ ಸಿಗುತ್ತೆ. ನಿಮ್ಮ ಜೊತೆ ಒಬ್ಬರನ್ನ ಅಥವಾ ಇಬ್ಬರನ್ನ ಕರ್ಕೊಬಂದರೆ ಅವರು ನಿಮಗೆ ಬರ್ತಡೇ ಪಾಸ್ ಫ್ರೀ ಕೊಡೋದಿಲ್ಲ. 3 ಜನ ಮಿನಿಮಮ್ 3 ಜನನ ಕರ್ಕೊಬಂದು ಅವರು ಅಮೌಂಟ್ ಪೇ ಮಾಡಿ ಟಿಕೆಟ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಬರ್ತಡೇ ಪಾಸ್ ಫ್ರೀ ಸಿಗುತ್ತೆ. ಆ್ಯಂಡ್ ಕಾರ್ ಬೇಕು, ಟ್ರೈನ್ ಬೇಕು ಅಂತ ಕೇಳ್ತಿದ್ಲು ನನ್ನ ಮಗಳು. ಆ್ಯಂಡ್ ಟ್ರೈನ್ ಕೂಡ ಅಲ್ಲೇ ಇತ್ತು, ಅಲ್ಲಿಗೂ ಕೂರಿಸಿದ್ವಿ. ಫುಲ್ ಕೂರಿಸಿದ್ಮೇಲೆ ಸ್ವಲ್ಪ ಖುಷಿ ಆದ್ಲು. ಆ್ಯಂಡ್ ಅಲ್ಲಿಂದ 5D ಶೋಗೆ ಹೋದ್ವಿ. ಇದಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಹೇಳಬೇಕಂದ್ರೆ ಎಲ್ಲ ಆಲ್ಮೋಸ್ಟ್ ಡ್ರೈ ಗೇಮ್ಸಲ್ಲಿ ಇದಂತೂ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ಮಗಳು ಅಲ್ಲೂ ಅಳ್ತಾ ಇದ್ಲು, ಒಳಗಡೆ ಹೋಗೋಣ ಬಾ ಅಂತ. ಆದರೂ ನೋಡಿದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ಅವಳು ಅಳ್ತಿದ್ಲು ಅಂತೇಳಿ ಅವಳನ್ನು ಗೇಮ್ಸ್ ಆಡ್ಸೋಣ ಅಂತ ಕರ್ಕೊಬಂದ್ವಿ. ಇಲ್ಲಿ ಕುದುರೆದು ಮಕ್ಕಳಿಗೆ ಅಂತ ಗೇಮ್ಸ್ ಇತ್ತು, ಅಲ್ಲಿಗೂ ಕರ್ಕೊಬಂದ್ವಿ. ಆ್ಯಂಡ್ ಅವಳು ಯಾಕೋ ಗೊತ್ತಿಲ್ಲ ಅಲ್ಲಿಗೆ ಬಂದರೂ ಅಲ್ಲೂ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕೆಂದರೆ ಅವಳು ಆಗಲೇ ಅಲ್ಲಿಂದ ಬರಬೇಕಾದ್ರೆ ನೀರು ನೋಡಿಬಿಟ್ಲು. ಸೊ ನಾನು ನೀರಿಗೆ ಹೋಗಬೇಕು, ನೀರಿಗೆ ಅಲ್ಲಿ ಆಟ ಆಡಬೇಕು ಅಂತ ಅಳೋಕ್ಕೆ ಶುರು ಮಾಡಿಬಿಟ್ಟಿದ್ಲು. ಬಟ್ ನಮಗೇನಂದರೆ ವಾಟರ್ಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಡ್ರೈ ಗೇಮ್ಸ್ನ ಕಂಪ್ಲೀಟ್ ಮಾಡೋಣ ಅನ್ನೋದಿತ್ತು. ಹಂಗಾಗಿ ಡ್ರೈ ಗೇಮ್ಸ್ ಆಡೋಕ್ಕೆ ಬಂದ್ವಿ. ಬಟ್ ಅವಳು ಅದು ಎಂಜಾಯ್ ಮಾಡ್ತಾನೆ ಇರಲಿಲ್ಲ, ಅಳ್ತಿದ್ಲು.
ನಾನು ವಾಟರ್ ಗೇಮ್ಸ್ಗೆ ಹೋಗಬೇಕು ಅಂತ. ಮತ್ತು ಸ್ವಲ್ಪ ಹೊಟ್ಟೆನೂ ಹಶ್ವಾಗಿತ್ತು ಅಷ್ಟರೊಳಗಾಗಲೇ. ಸೊ ಗೊತ್ತಾಯಿತು ನಮಗೆ ಹೊಟ್ಟೆ ಹಶ್ವಾಗಿದೆ ಅವಳಿಗೆ ಅಂತ. ಇದು ಈ ಗೇಮ್ನ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೇ ಸ್ನ್ಯಾಕ್ಸ್ ತಿಂದ್ವಿ. ಸ್ನ್ಯಾಕ್ಸ್ ತಿಂದ್ಬಿಟ್ಟು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಟರ್ ಗೇಮಿಗೆ ಹೋದ್ವಿ. ಸ್ನ್ಯಾಕ್ಸ್ ಅಂದರೆ ಸ್ವಲ್ಪ ನನಗನ್ಸಿದ್ದು ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಆ್ಯಂಡ್ ಟೇಸ್ಟ್ ವೈಸೂ ಪಿಜ್ಜಾ ಎಲ್ಲ ತೊಗೊಂಡ್ವಿ, ಅಷ್ಟು ಏನೂ ಇಷ್ಟ ಆಗಲಿಲ್ಲ. ಬೆಟರಲ್ಲಿ ಮ್ಯಾಗಿ ನೂಡಲ್ಸ್ ಸಿಗ್ತಾಯಿತ್ತು, ಅದೇ ಸ್ವಲ್ಪ ಬೆಟರ್ ಇತ್ತು. ಸ್ವಲ್ಪ ಮಕ್ಕಳಿಗೂ ಹೊಟ್ಟೆ ತುಂಬಿತು ಅನ್ನಿಸ್ತು. ನೀವು ಸ್ಕೂಲಿಂದ ಏನಾದರೂ ಒಟ್ಟಿಗೆ ಎಲ್ಲ ಮಕ್ಕಳು ಈಗ ಟೋಟಲಾಗಿ ಒಂದು 30 ಸ್ಟೂಡೆಂಟ್ಸ್ ಅಥವಾ 50 ಸ್ಟೂಡೆಂಟ್ಸು ಈ ಥರ ಇವ್ರನ್ನ ಕರ್ಕೊಬರ್ತಿದ್ದೀರಾ ಅಂದರೆ ಅವರಿಗೂ ಸಪ್ರೇಟ್ ಸ್ಪೆಷಲ್ ಆಫರ್ ಇದೆ. ಸ್ಕೂಲ್ ಕಡೆಯಿಂದ ಒಂದು ಲೆಟರ್ ಏನೋ ತಂದರೆ ಅವ್ರ ಜೊತೆ ಬರೋ ಒಬ್ಬರು ಟೀಚರಿಗೆ 15 ಸ್ಟೂಡೆಂಟ್ಸ್ಗೆ ಒಬ್ಬರು ಟೀಚರ್ ಅನ್ನೋ ಲೆಕ್ಕದಲ್ಲಿ ಅವರಿಗೆಲ್ಲ ಫ್ರೀ ಎಂಟ್ರಿ, ಫ್ರೀ ಫುಡ್ಡು ಆ ಥರ ಎಲ್ಲ ಇದೆ ಅಂತೆ. ಸೊ ಮೊದಲು ನೀವೇನಾದರೂ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಬರ್ತಾ ಇದ್ದೀರಾ ಸ್ಕೂಲ್ ಕಡೆಯಿಂದ ಅಂದರೆ ಮೊದಲೇ ವಿಚಾರಿಸ್ಕೊಂಡು ಏನೇನು ಆಫರ್ ಇದೆ ತಿಳ್ಕೊಂಡು ಆಮೇಲಿಂದ ಬನ್ನಿ, ಆವಾಗ ನಿಮಗೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೂ ಸಪ್ರೇಟ್ ಆಫರ್ ಇದೆಯಂತೆ. ನೀವೇನಾದ್ರು ಇನ್ಫ್ಲೂಯೆನ್ಸರ್ ಆಗಿದ್ರೆ ಅದನ್ನು ಕೂಡ ವಿಚಾರಿಸ್ಕೊಂಡು ಬನ್ನಿ. ಎಲ್ಲರೂ ಒಂದೇ ಕಡೆ ಒಂದೇ ಗೇಮ್ಗೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ ಸ್ವಲ್ಪ ಸಣ್ಣ ಮಕ್ಕಳಿರೋರನ್ನ ಸ್ವಲ್ಪ ಜನ ಒಂದು ಬ್ಯಾಚ್ ಇಟ್ಕೊಂಡ್ವಿ, ಇನ್ನು ದೊಡ್ಡವ್ರನ್ನ ಇನ್ನೊಂದು ಬ್ಯಾಚ್ ಮಾಡಿದ್ವಿ. ಅವರು ಒಂದು ಗೇಮ್ ಒಂದು ಬ್ಯಾಚ್ ಹೋದರೆ ಇನ್ನೊಂದು ಗೇಮ್ಗೆ ಇನ್ನೊಂದು ಬ್ಯಾಚ್ ಹೋಗ್ತಿತ್ತು, ಆ ಥರ ಮಾಡ್ಕೊಂಡ್ವಿ. ಎಲ್ಲರೂ ಒಟ್ಟಿಗೆ ಒಂದೇ ಗೇಮ್ಗೆ ವೆಯ್ಟ್ ಮಾಡ್ತಿರ್ತೀವಿ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಚಿಕ್ಕ ಮಕ್ಕಳು ಮತ್ತು ದೊಡ್ಡವರಿದ್ದರೆ ಇಬ್ಬರು ಮಿಕ್ಸಲ್ಲಿ 1-2 ಬ್ಯಾಚ್ ಮಾಡಿಕೊಂಡು ಒಬ್ಬರು ಒಂದು ಬ್ಯಾಚ್ ಇನ್ನೊಂದು ಗೇಮ್ಗೆ ಹೋದರೆ ಇನ್ನೊಂದು ಬ್ಯಾಚ್ ಎಲ್ಲಿ ಗೇಮ್ ಖಾಲಿ ಇರುತ್ತೆ ಆ ಗೇಮ್ಗೆ ಹೋಗಿ, ಆವಾಗಷ್ಟೇ ಎಲ್ಲ ಗೇಮ್ಸ್ನ ಕವರ್ ಮಾಡೋದಕ್ಕಾಗುತ್ತೆ. ಆ್ಯಂಡ್ ಅಲ್ಲಿಂದ ಈ ಗೇಮಿಗೆ ಬಂದ್ವಿ. ಇಲ್ಲೂ ನನ್ನ ಮಗಳು ಹೇಳ್ತಾ ಇದ್ಲು. ಒಂದು ರೀತಿ ಇದು ಪ್ಲೇನ್ ಥರ ಅನಿಸುತ್ತೆ, ದೊಡ್ಡವರಿಗೆ ಏನಷ್ಟು ಎಕ್ಸೈಟ್ ಅಂತ ಅನಿಸಲ್ಲ, ಬಟ್ ಮಕ್ಕಳಿಗೆ ಚೆನ್ನಾಗಿರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ನನ್ನ ಮಗಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ಕೂಡ, ಬಟ್ ಅವಳು ಸಮಾಧಾನ ಆಗ್ತಿರ್ಲಿಲ್ಲ. ಅವಳು ನೀರಿಗೆ ಹೋಗಬೇಕು ಅಂತ ಅಳ್ತಾನೆ ಇದ್ಲು. GRSನಲ್ಲಿ ವೀಕೆಂಡ್ಸಲ್ಲಿ ಮತ್ತು ಗೌರ್ಮೆಂಟ್ ಹಾಲಿಡೇಸ್ನಲ್ಲಿ ಸ್ವಲ್ಪ ಎಂಟ್ರಿ ಫೀಸ್ ಅಮೌಂಟು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಜೊತೆಗೆ ಬೇರೆ ಡೇಸಲ್ಲಿ 6 o'clock GRS ಕ್ಲೋಸ್ ಆದರೆ ವೀಕೆಂಡ್ಸ್ ಮತ್ತು ಗೌರ್ಮೆಂಟ್ ಹಾಲಿಡೇಸ್ನಲ್ಲಿ 7 o'clock ಅವಕಾಶ ಇರುತ್ತೆ ಒಳಗಡೆ ಇರೋದಕ್ಕೆ. ನಾವು ಬಟ್ಟೆಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ನಾವು ಲಾಸ್ಟ್ ಟೈಮ್ ವಂಡರ್ಲಾಗೆ 3 years ಬ್ಯಾಕ್ ವಂಡರ್ಲಾಗೆ ಹೋಗಿದ್ವಿ. ಅಲ್ಲಿ ತುಂಬಾ ಅಲ್ಲಿ ಕ್ರೀವ್ ಮೆಂಬರ್ಸ್ ಎಲ್ಲ ಕ್ಲಾತ್ನ ಚೆಕ್ ಮಾಡಿ ವಾಟರ್ಗೆ ಬಿಡ್ತಿದ್ರು. ಇಲ್ಲೂ ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ನಾವು ತೊಗೊಂಡಿರೋ ಬಟ್ಟೆ ಅಕಸ್ಮಾತ್ ಅಲೋ ಮಾಡಲಿಲ್ಲ ಅಂದರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗತ್ತೆ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಅಷ್ಟೊಂದೇನು ಚೆಕ್ ಮಾಡಲಿಲ್ಲ. ಎಂಟ್ರೆನ್ಸಲ್ಲಿ ಹೇಳ್ತಿದ್ರು ಬಟ್ಟೆ ಎಲ್ಲ ಇದನ್ನೇ ಯೂಸ್ ಮಾಡಬೇಕು, ಲಿನನ್ನು ಪಾಲಿಸ್ಟರೇ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ರು. ಬಟ್ ಅಲ್ಲಿ ಒಳಗಡೆ ಹೋದಾಗ ವಾಟರಲ್ಲಿ ಹೋದಾಗ ಯಾರೇನಷ್ಟು ಚೆಕ್ ಮಾಡಲಿಲ್ಲ. ವಾಟರ್ ಗೇಮ್ಸ್ಗೆ ಹೋದ್ವಿ. ಬಟ್ ಇಲ್ಲಿ ಏನಾಯ್ತಂದರೆ ಎಂಟ್ರೆನ್ಸಲ್ಲಿ ನಾನಿನ್ನೂ ಹೋಗೇ ಇರಲಿಲ್ಲ ವಾಟರ್ ಗೇಮ್ಗೆ. ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ಫಸ್ಟು ಡ್ರೆಸ್ ಚೇಂಜ್ ಮಾಡಿಕೊಟ್ಟೆ. ಅವಳು ಅವ್ರ ಅಪ್ಪನ ಜೊತೆ ಹೋಗಿದ್ದಾಳೆ. ಹೋದ ತಕ್ಷಣ ನೀರು ನೋಡಿದ ತಕ್ಷಣ ಖುಷಿಯಿಂದ ಓಡಿದ್ದಾಳೆ. ಏನಾಗಿಲ್ಲ ಅಲ್ಲಿ ಮೇ ಬಿ ಯಾರೋ ಹಿಂದೆಯಿಂದ ಮಕ್ಳು ಯಾರಾದರೂ ತಳ್ಳಿದ್ರೋ ಏನೋ ಗೊತ್ತಿಲ್ಲ, ಹೇಗೆ ಬಿದ್ಲು ಅನ್ನೋದು ಗೊತ್ತಾಗಿಲ್ಲ. ಬಿದ್ದುಬಿಟ್ಟಿದ್ದಾಳೆ ಕೆಳಗಡೆ. ಅದು ಮ್ಯಾಟು ಗಟ್ಟಿ ಇತ್ತು, ಅವರು ನೀರು ಜಾರಬಾರ್ದು ಅಂತ ಹೇಳಿ ಸ್ವಲ್ಪ ಗಟ್ಟಿ ಮ್ಯಾಟ್ ಹಾಕಿದ್ದಾರೆ. ಜೋರಾಗಿ ಬಿದ್ದಿದ್ದಾಳೆ. ಆ ಬಿದ್ದಿರೋ ಫೋರ್ಸಿಗೆ ತುಟಿ ಮೇಲ್ಗಡೆ ತುಟಿ ಕೆಳಗಡೆ ತುಟಿ ಗಾಯ ಮಾಡ್ಕೊಂಡಿದ್ದಾಳೆ. ಅದು ಊದ್ಕೊಂಡಿತ್ತು. ಮತ್ತು ತುಟಿ ಕೆಳಗಡೆ ಗಲ್ಲ ಕೂಡ ಸ್ವಲ್ಪ ಉಜ್ಜಿದಂಗಾಗಿ ಸ್ಕಿನ್ ತರ್ಚೋಗಿತ್ತು. ಅಳ್ತಾ ಇದ್ಲು ಅವಳು. ಬಟ್
ಪೇಯ್ನ್ ಅಂತ ಅಳ್ತಿರ್ಲಿಲ್ಲ, ನನಗೆ ಇನ್ನು ನೀರಲ್ಲಿ ಆಟಾಡೋಕ್ಕಾಗಲ್ಲ, ಆಟಾಡೋಕ್ಕೆ ಬಿಡಲ್ಲ ಅಂತ ಅದಕ್ಕೆ ಅಳ್ತಿದ್ಲು. ಅವಳಿಗೆ ಅಷ್ಟು ನೀರಲ್ಲೇ ಆಟಾಡಬೇಕು ಅಂತ ಇಷ್ಟ. ಸ್ವಲ್ಪ ಅಲ್ಲೇ ಫಸ್ಟ್ ಏಡ್ ಮಾಡಿಸಿದ್ವಿ. ಅಲ್ಲಿ ಇದ್ದವರು ಎಲ್ಲ ಸ್ಟಾಫ್ಗಳು ತುಂಬಾ ನೋಡಿದವರೆಲ್ಲ ಏನಾಯಿತು ಅಂತ ಕೇಳಿಬಿಟ್ಟು ಆಲ್ಮೋಸ್ಟು ಬರೋಷ್ಟರಲ್ಲೇ ಒಂದು 3 times ಅವರು ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಟ್ರು. ಮತ್ತು ಲಾಸ್ಟಲ್ಲಿ ಬ್ಯಾಂಡೇಜ್ ಕೂಡ ಮಾಡಿಕೊಟ್ರು, ಡ್ರೆಸ್ಸಿಂಗ್ ಕೂಡ ಮಾಡಿಕೊಟ್ರು. ಅವಳಿಗೆ ಅದೆಲ್ಲ ಯಾವುದು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮತ್ತೆ ನೀರಿಗೆ ಕರ್ಕೊಂಡೋದ್ರೆ ಮತ್ತೆ ಚೆನ್ನಾಗಿ ಆಟಾಡ್ತಿದ್ಲು. ನಮ್ಗೆ ಅದೇ ಟೆನ್ಷನ್ ಇತ್ತು, ಅವಳಿಗೆ ಪೇಯ್ನ್ ಆಗ್ತಿರುತ್ತೆ ಅಂತ. ಬಟ್ ಅವಳು ಯಾವುದೇ ಪೇಯ್ನ್ ಕೇಳಿದ್ರೆ ಇಲ್ಲ ನನಗೆ ಪೇಯ್ನ್ ಇಲ್ಲ ಅಂತ ಹೇಳ್ತಿದ್ಲು. ಅವಳಿಗೆ ಆ ಪೇಯ್ನ್ಗಿಂತ ಜಾಸ್ತಿ ಅಲ್ಲಿ ಆಟಾಡೋ ಖುಷಿ ಜಾಸ್ತಿ ಇತ್ತು. ಅವಳು ಅದನ್ನು ಒಂದ್ಸಲನೂ ಪೇಯ್ನ್ ಅಂತ ಹೇಳಲೇ ಇಲ್ಲ. ಬಟ್ ಹುಷಾರಾಗಿರಿ, ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವರು ನೀರು ನೋಡಿದ ತಕ್ಷಣ ಖುಷಿಗೆ ಓಡ್ಬಿಡ್ತಾರೆ. ಬಟ್ ನಾವು ಜೊತೇಲಿರಬೇಕು. ಅದರಲ್ಲೂ ಈಗ ವಾಟರ್ ಗೇಮ್ಸಲ್ಲಿ ಅಲ್ಲಿ ಯಾವುದೂ ಅಷ್ಟು ಹಾರ್ಮ್ ಅಂತ ಅನಿಸಲ್ಲ, ಯಾವುದು ಸ್ಕಿಡ್ ಆಗೋ ಥರ ಏನಿರಲಿಲ್ಲ. ಬಟ್ ಹೇಗೆ ಬಿದ್ದಲು ಅಂತ ನಮಗೂ ಗೊತ್ತಾಗಲಿಲ್ಲ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಬಿದ್ದುಬಿಟ್ಟು ಅಳ್ತಾ ಇದ್ಲು ಅವರಪ್ಪನ ಹತ್ರ. ಸೊ ಹಂಗಾಗಿ ಮಕ್ಕಳನ್ನ ಆಲ್ಮೋಸ್ಟ್ ಒಬ್ಬರು ಜೊತೆಗೆ ಇರಿ, ಮಕ್ಕಳು ಕೈ ಇಟ್ಕೊಂಡೇ ಇರಿ. ಡ್ರೈ ಗೇಮ್ಸ್ ಮತ್ತು ವಾಟರ್ ಗೇಮ್ಸ್ ಎರಡಕ್ಕೂ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ವಾಟರ್ ಗೇಮ್ಸು ತುಂಬಾ ಚೆನ್ನಾಗಿತ್ತು. ಮತ್ತು ನಾವೇನು ಅಂದರೆ ವಾಟರ್ ಗೇಮ್ಗೆ ಹೋಗೋಷ್ಟರಲ್ಲೇ 1:30 ಆಗಿಬಿಟ್ಟಿತ್ತು ಟೈಮು. ಡ್ರೈ ಗೇಮ್ಸಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ವಿ ಅಂತ ಅನ್ನಿಸ್ತು. ಹಂಗಾಗಿ ನೀವು ಹೋದರೆ ಬೆಟರ್, ಫಸ್ಟು ಡ್ರೈ ಗೇಮ್ಸ್ಗಿಂತ ವಾಟರ್ ಗೇಮ್ಸ್ಗೆ ಎಂಟ್ರಿ ಆಗಿಬಿಡಿ. ಬಟ್ ಅದಕ್ಕಿಂತ ಮುಂಚೆ 5D ಗೇಮ್ ಒಂದನ್ನು ಆಡ್ಕೊಬಿಡಿ. ಏಕೆಂದರೆ 5D ಗೇಮ್ಸ್ಗೆ ವೆಟ್ಟಾದರೆ ಎಂಟ್ರಿ ಇರಲ್ಲ, ಡ್ರೈ ಇದ್ದರೆ ಮಾತ್ರ ಕ್ಲಾತ್ಸ್ ಎಲ್ಲ ಎಂಟ್ರಿ ಇರುತ್ತೆ. ಅಲ್ಲಿ ಏನಂದರೆ ಮಾರ್ನಿಂಗ್ ಒಂದು ಥರ ಶೋ ಇದ್ದರೆ ಈವ್ನಿಂಗ್ ಒಂದು ಥರ ಶೋ ಇರುತ್ತೆ. ಹಾಗಾಗಿ ಫಸ್ಟು ಎಂಟ್ರೆನ್ಸಲ್ಲೇ 5D ಶೋಗೆ ಹೋಗ್ಬಿಟ್ಟು ಬೆಟರ್ ನೀವು ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಟರ್ ಗೇಮ್ಗೆ ಎಂಟ್ರಿ ಆಗಿ. ಏಕೆ ಎಲ್ಲರೂ ಆಲ್ಮೋಸ್ಟ್ ಬಂದ ತಕ್ಷಣ ಡ್ರೈ ಗೇಮ್ಸ್ ಕಡೆ ಹೋಗ್ತಾರೆ. ಆಗ ಏನಾಗುತ್ತೆ ಅಂದರೆ ವಾಟರ್ ಗೇಮ್ಸ್ ಎಲ್ಲ ಖಾಲಿ ಇರುತ್ತೆ. ಸೊ ಹಂಗಾಗಿ ನಾವು ಫಸ್ಟು ವಾಟರ್ ಗೇಮ್ಸ್ಗೆ ಹೋದರೆ ಅಲ್ಲಿ ನಾವೆಲ್ಲೂ ವೆಯ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಹಂಗಾಗಿ ಬೇಗನೆ ನಾವು ವಾಟರ್ ಗೇಮ್ಸ್ನೆಲ್ಲ ಕಂಪ್ಲೀಟಾಗಿ ಆಟ ಆಡ್ಕೋಬೋದು. ಆ್ಯಂಡ್ ಮಧ್ಯಾಹ್ನ ಒಂದು 3 ಗಂಟೆವರೆಗೂ ನಾವು ವಾಟರ್ ಗೇಮ್ಸ್ನೆಲ್ಲ ಆಟ ಆಡ್ಕೊಂಡ್ರೆ ಅಷ್ಟರಲ್ಲೇ ಆಲ್ಮೋಸ್ಟ್ 2ರಿಂದ 3 ಸಲನೂ ಬೇಕಾದರೆ ಆಡ್ಬೋದು ವಾಟರ್ ಗೇಮ್ಸ್ನ. ಸೊ ರಶ್ ಇರಲ್ಲ ಅಲ್ವಾ. ಸೊ ಹಂಗಾಗಿ ಆರಾಮ್ಸೆ 2ರಿಂದ 3 ಸಲ ಒಂದೊಂದು ಗೇಮ್ನ ಆಡ್ಬೋದು. ಆಮೇಲೆ 3 ಗಂಟೆ ಮೇಲೆ ಎಲ್ಲರೂ ಆ ವಾಟರ್ ಗೇಮ್ಸಲ್ಲಿ ಇರ್ತಾರೆ. ಆವಾಗ ಡ್ರೈ ಗೇಮ್ಸ್ ಎಲ್ಲ ಖಾಲಿ ಇರುತ್ತೆ. ಆವಾಗ ನಾವು 3 ಗಂಟೆಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊಟನೂ ಮಾಡಿಕೊಂಡು ಒಂದು 3:30ಗೆಲ್ಲ ನಾವು ಡ್ರೈ ಗೇಮ್ಸ್ಗೆ ಎಂಟ್ರಿ ಆದರೆ ಅದು ಕೂಡ ಎಲ್ಲ ಖಾಲಿ ಇರುತ್ತೆ. ಸೊ ಅದನ್ನು ನಾವು 2 ಟೈಮ್ಸ್ 3 ಟೈಮ್ಸ್ ಆಟ ಆಡ್ಕೋಬೋದು. ಆರಾಮ್ಸೆ 6 o'clockವರೆಗೂ ಆಟ ಆಡ್ಕೋಬೋದು. ಸೊ ನಾವು ಆಲ್ಮೋಸ್ಟ್ 1:30ವರೆಗೂ ಡ್ರೈ ಗೇಮ್ಸಲ್ಲೇ ಟೈಮ್ ವೇಸ್ಟ್ ಮಾಡಿದ್ವಿ. ನೀವು ಆ ಥರ ಮಾಡ್ಕೋಬೇಡಿ. ನೀವೇನಾದ್ರು ಹೋದರೆ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಆವಾಗ ಗೇಮ್ಸ್ನ ಆಟ ಆಡೋನು ಆಡ್ಬೋದು, ವೆಯ್ಟ್ ಮಾಡೋ ನೆಸೆಸಿಟಿ ತಪ್ಪುತ್ತೆ. ನನ್ನ ಮಗಳು ಸ್ವಲ್ಪ ಅದು ತುಟಿ ಸ್ವೆಲ್ ಇದ್ದಿದ್ದರಿಂದ ಐಸ್ ಕ್ರೀಮ್ ತಂದುಕೊಟ್ಟಿದ್ದೆ, ಸ್ವಲ್ಪ ತಿನ್ನಲಿ ಕೂಲ್ ಆಗುತ್ತೆ ಅಂತ. ಆ್ಯಂಡ್ ಇದು ಗೇಮ್ ಚೆನ್ನಾಗಿದೆ. ಇದು ಬಲೂನು, ಅದು ಒಂದು ರೌಂಡ್ ಬರುತ್ತೆ ನೀರು ಅದರಲ್ಲಿ. ಅದು ಮುಂದೆ ಹೋಗ್ತಿರಲ್ಲ, ನಮಗೆ ಸ್ವಿಮ್ ಮಾಡೋಕ್ಕೆ ಬರಲ್ಲ. ಹಿಂಗಾಗಿ ಅವರೆಲ್ಲ ತಳ್ತಾಯಿದ್ರು ಇಳಿದ್ಬಿಟ್ಟು. ಆ್ಯಂಡ್ ಇನ್ನು ವಾಟರ್ ಗೇಮ್ಸ್ ತುಂಬ ಇದೆ ಆಡೋದು. ಈ ವಿಡಿಯೋದಲ್ಲಿ ತುಂಬಾ ಜಾಸ್ತಿ ಲ್ಯಾಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಇಲ್ಲಿಗೆ ನಿಲ್ಲಿಸಿ ನೆಕ್ಸ್ಟ್ ಇದ್ರ ಕಂಟಿನ್ಯೂಷನ್ನ ಪಾರ್ಟ್ 2ನಲ್ಲಿ ಕಂಟಿನ್ಯೂ ಮಾಡಿರ್ತೀನಿ. ನೀವು ಮಿಸ್ ಮಾಡ್ಕೊಳ್ದೆ ಪಾರ್ಟ್ 2ನ ನೋಡಿ. ಆ್ಯಂಡ್ ಇದು ಪಾರ್ಟ್ 2 ಪಾರ್ಟ್ 1 ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ 2 ವೀಡಿಯೋಸ್ ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಕೊಡಿ. ಮತ್ತೆ ಸಿಗೋಣ.